ಎಲ್ಲರಿಗೂ ಜೈ ಜನೇಂದ್ರಗಳು. ಧರ್ಮ ಬಂಧುಗಳೇ, ಪ್ರತಿಯೊಬ್ಬರಿಗೂ ಕಾಡುವಂಥ ಒಂದು ಕರ್ಮ ವಿಚಿತ್ರ. ಅದೇ ಮೋಹನೀಯ ಕರ್ಮ. ಯಾವಾಗ ಮೋಹನೀಯ ಕರ್ಮ ನಾವು ನಾಶ ಮಾಡ್ತೇವೆ, ಉಪಶಮ ಮಾಡ್ತೇವೆ, ಆಗ ಉಳಿದ ಕರ್ಮಗಳು ಕೂಡ ಅದರ ಜೊತೆಗೆ ಅವು ಕೂಡ ಶಿಥಿಲಾವಸ್ಥೆಗೆ ಪ್ರಾಪ್ತ ಆಗ್ತವೆ. ಆ ಮೋಹ ನಮಗೆ ಮೋಸಗೊಳಿಸ್ತದೆ. ಇವತ್ತಿನ ದಿವಸ ನಾನು ಮೋಹವು ನಮ್ಮನ್ನು ಮೋಸಗೊಳಿಸುತ್ತದೆ ಅನ್ನುವಂಥ ಚಾಪ್ಟರ್ ಮ್ಯಾಗ ನಾನು ಮಾತನಾಡೋಕ್ಕೆ ಇಚ್ಛೆ ಮಾಡ್ತೇನೆ. ಸಂಸಾರಿ ಜೀವವು ಹುಟ್ಟಿದಂದಿನಿಂದ ಸಾಯುವ ತನಕ ಪರಿಗ್ರಹ, ಬಂಧು ಬಾಂಧವರು, ಹೆಂಡತಿ ಮಕ್ಕಳು, ಪತಿ ಮುಂತಾದವರು ಮೋಹಜಾಲದಲ್ಲಿ ಬಿದ್ದು ನರಳುತ್ತಾ ಜೀವನ ಕಳೆಯುತ್ತಾನೆ. ಈ ಪರಿಸ್ಥಿತಿಯಲ್ಲಿ ತನ್ನ ಆತ್ಮನ ಕುರಿತಾಗಲಿ ವಸ್ತು ಸ್ವರೂಪದ ಚಿಂತನೆಯಾಗಲಿ ಮಾಡಲು ಸಮಯವೇ ಸಿಗುವುದಿಲ್ಲ. ಸಮಯ ಸಿಕ್ಕರೆ ಅದು ವಿಷಯವು ತಿಳಿಯುವುದಿಲ್ಲ. ಏಕೆಂದರೆ ಮೋಹ ಇವನನ್ನು ಮೋಸಗೊಳಿಸುತ್ತಲಿದೆ. ಮೋಹ ನಮ್ಮ ಸ್ವರೂಪವೇ ನಮಗೆ ಗೊತ್ತು ಮಾಡಿಬಿಡಂಗಿಲ್ಲ. ಹಗಲು ರಾತ್ರಿ ಕುಟುಂಬದ ಸದಸ್ಯರಿಗಾಗಿ ಪಾಪಕರ್ಮ ವಿಭಾವ ಮಾಡುತ್ತಾ ದುಡಿದದ್ದು. ಇದರಲ್ಲಿ ಒಂದು ದಿನವೂ ಕೂಡ, ಒಂದು ಕ್ಷಣವೂ ಕೂಡ ತೃಪ್ತಿ ಸಮಾಧಾನ ಪಡುವಂತಹ ಸಮಯವು ಬರುವುದೇ ಇಲ್ಲ. ಹೀಗಾಗಿ ಯಾವಾಗಲೂ ಚಿಂತೆಯ ಚಿತಿಯಲ್ಲಿ ದಹಿಸುತ್ತಲೇ ಇರುತ್ತೇವೆ. ಎಷ್ಟು ಹಣ ಸಂಪಾದಿಸಲು ಸಾಕು ಎನಿಸುವುದಿಲ್ಲ. ಕುಟುಂಬದವರಿಗಾಗಿ ಏನೇ ಆದರೂ ಇವನಿಗೆ ಆರ್ತದಾನ ರೌದ್ರದಾನ ಆಗುತ್ತದೆ. ಗಿಡದಲ್ಲಿ ರಾತ್ರಿ ಸೇರಿದ ಹಕ್ಕಿಗಳು ಬೆಳಗ್ಗೆ ಆದೊಡನೆ ಮತ್ತೆ ಹಾರಿ ಹೋಗುವಂತೆ ಆಯು ಕರ್ಮ ಮುಗಿದೊಡನೆ ಎಲ್ಲರೂ ಮರಣಕ್ಕೆ ತುತ್ತಾಗಿ ಈ ಭವವನ್ನು ಬಿಟ್ಟು ಹೋಗಬೇಕಾಗುತ್ತದೆ. ಇದು ಯಾರಿಗೂ ಬಿಟ್ಟಿಲ್ಲ. ಆದರೂ ಅಜ್ಞಾನಿ ಜೀವನ ರೋಧಿಸುತ್ತಾ ಕುಳಿತುಕೊಳ್ಳುತ್ತಾನೆ. ಚತುರ್ಗತಿಗಳಲ್ಲಿ ಹಿಂದಿನ ಗತಿಯಿಂದ ಬಂಧಿಸಿಕೊಂಡು ಬಂದಂಥ ಆಯು ಕರ್ಮವನ್ನು ಈ ಭವದಲ್ಲಿ ಅನುಭವಿಸಿ ಮತ್ತೆ ತಮ್ಮ ಪಾಪ ಪುಣ್ಯಕ್ಕನುಸಾರವಾಗಿ ಬೇರೆ ಭವಕ್ಕೆ ಮತ್ತೆ ಪ್ರಯಾಣ ಬೆಳೆಸುತ್ತಾರೆ. ಇದು ನಿಯಮವಿದೆ. ಈ ಸಂಸಾರಿ ಜೀವನ ಸುಖವನ್ನು ಬಯಸುತ್ತಾ ಅದರ ಪ್ರಾಪ್ತಿ ಮಾಡಿಕೊಳ್ಳಲು ಅನೇಕರನ್ನು ಮೋಹಿಸುತ್ತಾನೆ, ಕರ್ಮ ಮಾಡುತ್ತಾನೆ, ತನ್ನನ್ನೇ ತಾನು ಮರೆತು ಅದರಲ್ಲಿ ಲೀನನಾಗುತ್ತಾನೆ. ಇದರಲ್ಲಿ ಇವನದೇ ದೋಷ ಇರುತ್ತದೆ. ಬಾಲ್ಯಕಾಲದಲ್ಲಿ ತಂದೆ ತಾಯಿಗಳನ್ನು, ತಾರುಣ್ಯಾವಸ್ಥೆಯಲ್ಲಿ ಪತ್ನಿ ಬಂಧುಗಳೊಡನೆ ಕೂಡಿಕೊಂಡು ಅವರನ್ನು ಪ್ರೇಮಿಸುತ್ತಾನೆ. ಈ ಪ್ರೇಮವು ಸ್ವಾರ್ಥ ಸುಖವನ್ನು ಹೊಂದಿರುತ್ತದೆ. ಇದೇ ಸಮಯದಲ್ಲಿ ಇಂದ್ರಿಯ ಸುಖದಲ್ಲಿ ಮರುಳನಾಗಿ ಅಜ್ಞಾನಿಯಂತೆ ವರ್ತಿಸುತ್ತಾನೆ. ಒಮ್ಮೊಮ್ಮೆ ಸೇವಕಿಯರಿಂದಲೂ ಕೂಡ ಸುಖಭೋಗ ಬಯಸುತ್ತಾನೆ. ಅವರೊಂದಿಗೂ ಮೋಹದಿಂದ ವರ್ತಿಸುತ್ತಾನೆ. ತನ್ನ ಸಂಸಾರ ಸುಖಕ್ಕೆ ಅಡ್ಡಿಯಾಗುವವರೊಂದಿಗೆ ವಿರೋಧ ಭಾವ ಮಾಡುತ್ತಾನೆ. ಅವರೊಂದಿಗೆ ಶತ್ರುತ್ವವನ್ನು ಕಟ್ಟಿಕೊಳ್ಳುತ್ತಾನೆ. ಪ್ರತಿಯೊಂದು ಪ್ರಾಣಿಯು ತಾನು ಮಾಡಿದ ಕರ್ಮದ ಫಲವನ್ನು ತಾನೇ ಭೋಗಿಸಬೇಕಾಗುತ್ತದೆ. ಅದನ್ನು ದೂರದಲ್ಲೇ ಪರಿಹರಿಸಲು ಸಾಧ್ಯವಿಲ್ಲ. ಪಾಪಕರ್ಮದ ಉದಯದಿಂದ ಆಯು ಕರ್ಮ ಮುಗಿದ ಬಳಿಕ ಎಲ್ಲರೂ ಮರಣ ಹೊಂದುತ್ತಾರೆ. ಇಂದ್ರ, ಧರಣೇಂದ್ರ, ವೈದ್ಯ, ವಿದ್ವಾಂಸ, ಜ್ಯೋತಿಷಿ, ತಂದೆ ತಾಯಿ ಯಾರಿಂದಲೂ ಇವನನ್ನು ರಕ್ಷಿಸಲು ಸಾಧ್ಯವೇ ಇಲ್ಲ. ಸತ್ತಾದಲ್ಲಿದ್ದ ಅವರವರ ಕರ್ಮವನ್ನು ತಪಸ್ಸಿನ ಮೂಲಕ ಉದಯಕ್ಕೆ ತಂದು ಅವರವರೇ ಕಡಿಮೆ ಮಾಡಿಕೊಳ್ಳಬಹುದು. ಬೇರೆಯವರು ಬೇಕಾದಷ್ಟು ಪ್ರೇಮದವರಿದ್ದರೂ ಸಹಿತ ಅವರು ಏನೂ ಮಾಡಲು ಸಮರ್ಥರಿಲ್ಲ. ಆದರೆ ಪಾಪಕರ್ಮವನ್ನು ಶಕ್ತಿಹೀನಗೊಳಿಸಿ ಪುಣ್ಯ ಕರ್ಮಗಳನ್ನು ಶಕ್ತಿಯುತಗೊಳಿಸಿಕೊಳ್ಳಬಹುದು. ಇದರಲ್ಲಿ ಸ್ವತಃ ಅವರವರ ಆತ್ಮನ ಪರಿಣಾಮಗಳೇ ಕಾರಣವಾಗಿವೆ. ಆದ್ದರಿಂದ ನಾವು ಯಾವಾಗಲೂ ಶುಭ ಹಾಗೂ ಶುದ್ಧ ಪರಿಣಾಮಗಳನ್ನೇ ಭಾವಿಸಬೇಕು. ಅಂದರೆ ಶುಭ ಕಾರ್ಯಗಳಲ್ಲಿ ತೊಡಗಿರಬೇಕು. ಆದರೆ ಅದರ ಮೇಲೆ ಶ್ರದ್ಧೆ ಹೊಂದಬಾರದು. ಶ್ರದ್ಧೆ ಮಾತ್ರ ಮೋಕ್ಷದ ಕಡೆ ಇರಬೇಕು. ಯಾರ ಬಗ್ಗೆಯೂ ಅಶುಭ ಭಾವನೆ, ಅಶುಭ ವಿಚಾರ ಮಾಡಬಾರದು. ಅದಕ್ಕಾಗಿ ದೇವರು ಶಾಸ್ತ್ರಗಳಲ್ಲಿ ಭಕ್ತಿಯನ್ನಿಟ್ಟು ಅವರ ಸಮೀಪದಲ್ಲಿದ್ದು ಪ್ರತಿಕ್ರಮಣ ಪ್ರಾಯಶ್ಚಿತ್ತ ಮಾಡಿಕೊಂಡರೆ, ಗುರುವಿನ ಮುಂದೆ ಬಂದು ಆಲೋಚನೆ ಮಾಡಿಕೊಂಡರೆ, ಪವಿತ್ರ ಭಾವನೆ ಭಾವಿಸಿದರೆ ಪಾಪಕರ್ಮಗಳ ಸ್ಥಿತಿಯನ್ನು ಬದಲಾಯಿಸಿಕೊಳ್ಳಬಹುದು ಅಥವಾ ನಾಶಗೊಳಿಸಿಕೊಳ್ಳಬಹುದು. ಕುಟುಂಬದಲ್ಲಿದ್ದಾಗ ಜೀವನ ಸಂಬಂಧಿಕರ ಮೇಲಿನ ಮೋಹದಿಂದ ಅವರಿಗೆ ಸಹಾಯ ಮಾಡುತ್ತಾನೆ. ಬರಬರುತ್ತಾ ಆ ಮೋಹವು ಹೆಚ್ಚುತ್ತಲೇ ಹೋಗುತ್ತದೆ. ಆದ್ದರಿಂದ ಈ ಮೋಹ ಭಾವವನ್ನು ದೂರಗೊಳಿಸುವುದು ಒಳ್ಳೆಯದು. ಅಂದರೆ ನಿರ್ಮೋಹಿಯಾಗಿ ಸಹಕರಿಸಬೇಕು. ಸಮ್ಯಕ್ ದೃಷ್ಟಿಯಾದವರು ಯಾವಾಗಲೂ ನೀರಿನಲ್ಲಿ ಕಮಲಪತ್ರಂತೆ ಇರುತ್ತಾರೆ. ಮನೆಯವರೆಲ್ಲರೂ ತನ್ನಿಂದ ಬೇರೆಯವರೆಂದೇ ತಿಳಿದಿರುತ್ತಾನೆ. ಅವರ ರಕ್ಷಣೆ ಮಾಡುತ್ತಿದ್ದರೂ ಮೋಹ ಭಾವದಿಂದ ಮಾಡದೆ ಮಧ್ಯಸ್ಥ ಭಾವದಿಂದ ಮಾಡುತ್ತಾನೆ. ಜೀವನೋಪಾಯಕ್ಕಾಗಿ ಸಹಾಯ ಮಾಡಿದರೂ ಸಹಜವಾಗಿ ಮಾಡುತ್ತಾನೆ.
ಅವರನ್ನು ಆತ್ಮಕಲ್ಯಾಣ ಮಾರ್ಗದಲ್ಲಿ ಸಾಗಲು ಪ್ರೇರೇಪಿಸುತ್ತಾನೆ. ಒಂದು ವೇಳೆ ಅವರು ಹಾಗೆ ಅನುಸರಿಸದಿದ್ದರೆ ಖೇದಖಿನ್ನನಾಗುವುದಿಲ್ಲ. ಅವರಿಂದ ಯಾವುದೇ ರೀತಿಯ ಲಾಭವಾಗಲಿ ಸುಖವಾಗಲಿ ಬಯಸದೆ ನಿರಪೇಕ್ಷ ಭಾವದಿಂದ ಇರುತ್ತಾನೆ. ಜೀವನಕ್ಕಾಗಿ ಪಾಪಕ ಮಾರ್ಗದಿಂದ ಹಣ ಸಂಪಾದಿಸಬಾರದು. ಇದೇ ರೀತಿಯಾಗಿ ಯಾರು ನಿರ್ಮೋಹಿಯಾಗಿ ಸಂಸಾರ ಶರೀರ ಭೋಗ ಬಂಧುಗಳೊಂದಿಗೆ ಜೀವಿಸುವರೋ ಅವರಿಗೆ ಮೋಕ್ಷ ಮಾರ್ಗ ಪ್ರಶಸ್ತವಾಗುವುದು, ವೈರಾಗ್ಯದಲ್ಲಿ ಸ್ಥಿರಗೊಳ್ಳಲು ಸುಲಭವಾಗುವುದು. ಇಂತಹ ಜ್ಞಾನಿಯ ಸಮ್ಯಕ್ ದೃಷ್ಟಿಯು ಎಲ್ಲರೂ ಸ್ವತಂತ್ರರೆಂದು, ಎಲ್ಲರ ಸತ್ಯವೂ ಸಹ ಬೇರೆ ಬೇರೆ ಎಂದು ತಿಳಿದು ರಾಗದ್ವೇಷಗಳನ್ನು ಮಾಡುವುದಿಲ್ಲ. ಜಗತ್ತನ್ನೇ ಸಮಭಾವದಿಂದ ನೋಡುತ್ತಾನೆ. ಯಾವಾಗಲೂ ಇವನು ತನ್ನ ಸ್ವಸ್ವರೂಪದಲ್ಲಿ ಸ್ಥಿರವಾಗಿರುತ್ತಾನೆ. ಇದೆಲ್ಲವನ್ನು ಏನಾದರೂ ಬಂದರೆ ಇದೆಲ್ಲವನ್ನು ಪೂರ್ವಕೃತ ಕರ್ಮದ ಕಾರಣವೆಂದು ತಿಳಿಯುತ್ತಾನೆ. ಕರ್ಮಗಳ ಬಂಧನವು ಆತ್ಮನಿಗೆ ಯಾವ ಕಾಲಕ್ಕೂ ಹಿತಕಾರಕವಲ್ಲವೆಂದು ತಿಳಿದೇ ಸಂಸಾರ ಶರೀರ ಭೋಗಗಳಿಂದ ದೂರವಾಗಲು ಬಯಸುತ್ತಾನೆ. ಆತ್ಮಧ್ಯಾನವೆಂಬ ಅಗ್ನಿಯಿಂದ ಕರ್ಮಗಳನ್ನು ಭಸ್ಮಗೊಳಿಸಲು, ಪರಿಶುದ್ಧನಾಗಲು ಸದಾಕಾಲ ಆತ್ಮನ ಚಿಂತನೆಯಲ್ಲಿರುತ್ತಾನೆ. ಎಂದೆಂದಿಗೂ ಇವರಿಗೆ ಪರ ವಸ್ತುಗಳ ಆಕರ್ಷಣೆ ಮಹಿಮೆ ಉಂಟಾಗುವುದಿಲ್ಲ. ಈ ಕರ್ಮಭೂಮಿಯ ಆಯುಷ್ಯವು ಯಾವಾಗ ಮುಗಿಯುವುದೆಂಬುದು ಹೇಳಲು ಬರುವುದಿಲ್ಲ. ಬೇಕಾದಾಗ ಅಕಾಲ ಮರಣವೂ ಕೂಡ ಬರಬಹುದು. ಆದ್ದರಿಂದ ಪ್ರತಿ ಸಮಯ ಜಾಗೃತರಾಗಿದ್ದು ಆತ್ಮಹಿತದ ಕಾರ್ಯದಲ್ಲಿ ತತ್ಪರರಾಗಬೇಕು. ಯಾರಿಗೂ ಶರಣಾಗದೆ ಕೇವಲ ನಿಜ ದೇವಗುರು ಶಾಸ್ತ್ರ ಮತ್ತು ತನ್ನ ಆತ್ಮನಿಗೇನೆ ಯಥಾರ್ಥವಾಗಿ ಶರಣಾಗಬೇಕು. ಸಮ್ಯಕ್ ದೃಷ್ಟಿಯಾದವರು ತನ್ನನ್ನು ಯಾರೂ ರಕ್ಷಿಸಲಾರರು. ತನ್ನ ರಕ್ಷಣೆ ತಾನೇ ಮಾಡಿಕೊಳ್ಳಬೇಕೆಂದು ತಿಳಿದು ಯಾವಾಗಲೂ ನಿಜಾತ್ಮನಲ್ಲಿ ಲೀನರಾಗಿರುತ್ತಾರೆ. ಆತ್ಮಧ್ಯಾನದಲ್ಲಿ ತೊಡಗಿರುವಾಗ ಉಪಯೋಗವು ಬಾಹ್ಯ ಕಾರ್ಯ ಮಾಡದೆ ಸ್ವಾಧ್ಯಾಯ, ಭಕ್ತಿ, ಆತ್ಮಚಿಂತನೆ ಮುಂತಾದ ಶುಭ ಕಾರ್ಯಗಳಲ್ಲಿ ಧರ್ಮ ಚರ್ಚೆಯಲ್ಲಿ ತೊಡಗಿರುತ್ತಾರೆ. ಅಜ್ಞಾನಿ ಜೀವಿಗಳು ಅಹಂಕಾರದಲ್ಲಿ ಮಗ್ನರಾಗಿ ಮದವೇರಿದ ಆನೆಯಂತೆ ನಾನೇ ಎಲ್ಲರನ್ನೂ ರಕ್ಷಿಸುವನೆಂದು, ನಾನೇ ಜ್ಞಾನಿ ಎಂದು, ನಾನೇ ಶ್ರೀಮಂತನೆಂದು ತಿಳಿದು ಎಲ್ಲರೂ ನಾನು ಹೇಳಿದಂತೆ ಕೇಳಬೇಕೆಂದು ಬಯಸುತ್ತಾನೆ. ಉಳಿದವರು ಇವನು ಹೇಳಿದಂತೆ ನಡೆಯದಿದ್ದರೆ, ಕೇಳದಿದ್ದರೆ ಕಷಾಯಕ್ಕೆ ಒಳಗಾಗುತ್ತಾನೆ, ದುಃಖಿಯಾಗುತ್ತಾನೆ, ಕರ್ಮಬಂಧ ಮಾಡಿಕೊಳ್ಳುತ್ತಾನೆ. ಪ್ರತಿಯೊಂದು ಜೀವವು ತನ್ನ ಶುಭ ಅಶುಭ ಭಾವನೆಗಳ ಪ್ರಕಾರ ಪುಣ್ಯಕರ್ಮ ಇಲ್ಲವೇ ಪಾಪ ಕರ್ಮಗಳನ್ನು ಬಂಧಿಸಿಕೊಂಡು ಅವುಗಳ ಫಲಗಳನ್ನು ಭೋಗಿಸುತ್ತಾ ಬಂಧುಗಳೆಲ್ಲರಲ್ಲಿ ಮೋಹ ಮಾಡುತ್ತಾ ನರಕ ತಿರ್ಯಂಚಿ ಗತಿಗಳ ಕಡೆಗೆ ಹೋಗಿ ಅಲ್ಲಿ ಜನ್ಮ ತಾಳಿ ಘೋರ ದುಃಖವನ್ನು ಅನುಭವಿಸುತ್ತಾ ನರಳುತ್ತಾನೆ. ಈ ದುಃಖದಲ್ಲಿ ಯಾರೂ ಅವನ ಬಳಿಗೆ ಬರುವುದಿಲ್ಲ ಹಾಗೂ ದುಃಖದಲ್ಲಿ ಭಾಗಿಯಾಗುವುದಿಲ್ಲ. ತಾನೊಬ್ಬನೇ ಅಳುತ್ತಾ ಭೋಗಿಸಬೇಕಾಗುತ್ತದೆ. ಇವನ ಮರಣವಾದಾಗ ಇವನ ಜೊತೆಗೆ ಯಾರೂ ಬರುವುದಿಲ್ಲ. ನಾನು ನೋಡಿದ ಒಂದು ಘಟನೆ, ಸತ್ಯ ಘಟನೆ ಹೇಳುತ್ತೇನೆ. ಒಬ್ಬ ತಾಯಿಗೆ ಅವಳಿ ಜವಳಿ ಇಬ್ಬರು ಗಂಡು ಮಕ್ಕಳಿದ್ದರು. ಪತಿ ತೀರಿಕೊಳ್ಳುತ್ತಾನೆ. ಜೀವನೋಪಾಯಕ್ಕಾಗಿ ಒಂದು ಅನ್ನಛತ್ರದಲ್ಲಿ ಮಠದ ಸ್ವಾಮಿಗೆ ವಿನಂತಿಸಿಕೊಂಡು ಅಡಿಗೆ ಕೆಲಸಕ್ಕೆ ನಿಲ್ಲುತ್ತಾಳೆ. ಮಕ್ಕಳು ಆಗಲೇ 6-7 ವರ್ಷದವರಾಗುತ್ತಾರೆ. ಒಂದು ದಿವಸ ಮಠದ ಭಕ್ತನೊಬ್ಬನು ಬಂದು ತನಗೆ ಮಕ್ಕಳಾಗಿಲ್ಲವೆಂದು ತನ್ನ ಹೆಂಡತಿ ಬಹಳ ದುಃಖಿ ಇದ್ದಾಳೆಂದು ಹೇಳಿ ಕಣ್ಣೀರು ಸುರಿಸುತ್ತಾನೆ. ಆಗ ಸ್ವಾಮಿಗಳು ಒಳಗೆ ಇದ್ದ ಒಂದು ಮಗುವನ್ನು ತಂದು ಅವನಿಗೆ ಕೊಟ್ಟು ಬಿಟ್ಟರು. ಈ ಹುಡುಗ ಸಾಕು ತಂದೆ ಚಮ್ಮಾರನ ಮನೆಯಲ್ಲಿ ಬೆಳೆಯತೊಡಗಿದ. ಮಠದಲ್ಲಿಯೇ ಇದ್ದ ಇನ್ನೊಬ್ಬ ಹುಡುಗನಿಗೆ ಸ್ವಾಮಿ ಎಲ್ಲ ಶಾಸ್ತ್ರವನ್ನು ಕಲಿಸತೊಡಗಿದರು. ಸ್ವಾಮಿಗಳ ವಯಸ್ಸು ಬಹಳವಾದವು. ಕೊನೆಗೆ ಆ ಹುಡುಗನಿಗೆ ತಮ್ಮ ಪೀಠದ ಮೇಲೆ ಕೂಡಿಸಿದರು. ಇವನು ಈ ಪೀಠಕ್ಕೆ ಅಧಿಪತಿಯಾಗಿ ಆ ಭಾಗದಲ್ಲಿ ಧರ್ಮಗುರುವಾದನು. ಇವನ ಜೊತೆಯಲ್ಲಿಯೇ ಜನಿಸಿದವನು ಚಪ್ಪಲಿ ಹೊಲಿಯುವುದು, ಹಲಗೆ ಬಾರಿಸುವುದು ಮಾಡತೊಡಗಿದನು. ಇವರಿಬ್ಬರ ಜೀವನದಲ್ಲಿ ಅಜಗಜಾಂತರ ಅಂತರ ಉಂಟಾಯಿತು. ಇದೆಲ್ಲ ಕರ್ಮದ ಆಟ. ಆದ್ದರಿಂದ ಈ ಕರ್ಮದ ಶಕ್ತಿ ಕಡಿಮೆ ಮಾಡಬೇಕಾದರೆ ನಾವು ಧರ್ಮದ ಆಶ್ರಯಕ್ಕೆ ಬರಬೇಕು. ನಾನು ಈ ಇಬ್ಬರಿಗೂ ಕೂಡ ಮಾತನಾಡಿಸಿದ್ದೇನೆ. ಒಂದೇ ಒಂದು ತಾಯಿ ತಂದೆಯರ 5 ಮಕ್ಕಳಿದ್ದರೂ ಕೂಡ ಎಲ್ಲರ ಸ್ಥಿತಿಗತಿಗಳು, ಆರ್ಥಿಕ ಸ್ಥಿತಿ, ಭಾವನೆಗಳು, ಜೀವಿಸುವ ಕಲೆ, ಅಭಿಪ್ರಾಯಗಳು, ಶರೀರದ ಲಕ್ಷಣ ಎಲ್ಲವೂ ಬೇರೆ ಬೇರೆಯಾಗಿರುತ್ತವೆ. ಇದೆಲ್ಲವೂ ಕರ್ಮಾಧೀನವಾದಂತಹ ಕಾರ್ಯ. ಮಹಾವ್ರತಧಾರಿಯಾಗಿ ರತ್ನತ್ರಯ ಧರ್ಮ ಪಾಲಿಸುತ್ತಾ ಘೋರ ತಪಗೆದು ಸ್ವರ್ಗ ಅಥವಾ ಮೋಕ್ಷಕ್ಕೆ ತಾನೊಬ್ಬನೇ ನಿರ್ಗಮಿಸಬೇಕಾಗುತ್ತದೆ. ಆದರೆ ಮುನಿಯಾಗಿಯೂ ಕರ್ಮನಾಶ ಮಾಡಿಕೊಳ್ಳದಿದ್ದರೆ, ಅಂದರೆ ಆತ್ಮಲಾಭ ಹೊಂದದಿದ್ದರೆ ಅವರಿಗೆ ಮೋಕ್ಷ ದೊರೆಯದು, ಜೀವನವು ಸ್ವತಂತ್ರನೆಂದು ತಿಳಿಯುತ್ತದೆ. ಎಲ್ಲ ಜೀವಗಳ ದ್ರವ್ಯ ಕ್ಷೇತ್ರ ಕಾಲ ಭಾವಗಳು ಭಿನ್ನ ಭಿನ್ನವಾಗಿರುತ್ತವೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ತಮ್ಮ ಆತ್ಮನು ಸಿದ್ಧ ಪರಮಾತ್ಮರಂತೆ ಶುದ್ಧನೂ ನಿರಂಜನನೂ ನಿರ್ವಿಕಾರನೂ ಇರುವನೆಂದು ಏಕಾಗಿಯಾಗಿ ತಿಳಿದುಕೊಂಡು ತನ್ನಲ್ಲಿಯೇ ತಾನು ತನ್ಮಯನಾಗಬೇಕು. ಅಜ್ಞಾನಿ ಮೋಹಿ ಜೀವಿಯ ಜ್ಞಾನ ಚಕ್ಷುಗಳು ಕಾರ್ಯ ಮಾಡುವುದೇ ಇಲ್ಲ. ಯಥಾರ್ಥ ಜ್ಞಾನದಿಂದ ವಂಚಿತನಾಗುತ್ತಾನೆ.
ಆಗ ಇವನು ಅಜ್ಞಾನಿಯಾಗುತ್ತಾನೆ. ಈ ಅಜ್ಞಾನಿ ಜೀವನು ತನ್ನ ಶರೀರವೇ ತಾನೆಂದು ಭಾವಿಸುತ್ತಾ ತನ್ನ ಬಗ್ಗೆನೇ ವಿಪರೀತವಾಗಿ ತಿಳಿದುಕೊಂಡವನಾದುದರಿಂದ ಉಳಿದ ದ್ರವ್ಯಗಳ ಬಗ್ಗೆ ಸರಿಯಾಗಿ ಹೇಗೆ ತಿಳಿದುಕೊಳ್ಳಲು ಸಾಧ್ಯವಿದೆ? ಈ ಮೂಢನು ತಾನು ಮನುಷ್ಯನೆಂದು, ದೇವನೆಂದು, ಶ್ರೀಮಂತನೆಂದು, ವಿದ್ವಾಂಸನೆಂದು, ಸುಂದರನೆಂದು, ಜಾಣನೆಂದು ಮುಂತಾಗಿ ತಿಳಿದುಕೊಂಡು ಗರ್ವಪಟ್ಟು ದುಃಖಿಯಾಗಿ ಕರ್ಮ ಕಟ್ಟಿಕೊಳ್ಳುತ್ತಾನೆ. ಅವಿನಾಶಿ ಸುಖದ ಅನುಭವ ಮಾಡುವುದೇ ಇಲ್ಲ. ಇದು ಆಶ್ಚರ್ಯದ ಮಾತಿದೆ. ಪರ ಪದಾರ್ಥಗಳನ್ನು, ಪರರನ್ನು ಮೋಹಿಸುತ್ತಾ ಪಾಪ ಕರ್ಮವನ್ನು ಕಟ್ಟಿಕೊಂಡು ದುಃಖಿಯಾಗಿ ಹಚ್ಚಿದ್ದಾನೆ. ಬಂಧುಗಳೇ, ಈ ಮೋಹವು ನಿನ್ನನ್ನು ಮೋಸಗೊಳಿಸುತ್ತಲಿದೆ ಎಂಬುದನ್ನು ಸರಿಯಾಗಿ ತಿಳಿದುಕೊಂಡು ಆ ಮೋಹವನ್ನು ನಾಶಗೊಳಿಸಿರಿ. ಈ ಮೋಹವನ್ನು ನಾಶಗೊಳಿಸಲು ಸ್ವಾಧ್ಯಾಯ ಮಾಡಿರಿ. ಭೇದಜ್ಞಾನ ಮಾಡುತ್ತಾ ಆತ್ಮಚಿಂತನೆ ಮಾಡಿರಿ. ಆ ಮೋಹವು ಸಹಜವಾಗಿ ದೂರಾಗುತ್ತದೆ. ಯಾವಾಗ ಈ ಮೋಹವು ನಿನ್ನಿಂದ ದೂರಾಗುತ್ತದೆ ಆಗ ನೀನು ಸುಖಿಯಾಗುತ್ತಿ. ಆದ್ದರಿಂದ ಮೋಹವು ನಿನ್ನನ್ನು ಮೋಸಗೊಳಿಸುತ್ತದೆ ಅನ್ನುವುದ ಮಾತನ್ನು ನೀನು ನಂಬಿ ನಿನ್ನ ಆತ್ಮಗೆ ಅಂಟಿಕೊಂಡಿರುವಂಥ ಮೋಹವನ್ನು ದೂರಗೊಳಿಸಿ ನೀನು ಸಮ್ಯಕ್ ದೃಷ್ಟಿಯಾಗುವ ಅನ್ನುವಂಥ ಮಾತನ್ನು ಹೇಳಿ ನಮ್ಮ ಮಾತುಗಳನ್ನು ಮುಗಿಸುತ್ತೇವೆ. ಎಲ್ಲರಿಗೂ ಜೈ ಜಿನೇಂದ್ರಗಳು.